ಮೇಡಮ್ ಅವರು ನಾವು ಒಂದೇ ಏರಿಯಾ ಆಗಿರೋದ್ರಿಂದ, ಅಕ್ಕಪಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ಥರ ಅವರು ನನಗೆ. ಅವ್ರಿಗೆ ಯಾವಾಗಾದರೂ ನೋಡಬೇಕು ಅಂದರೆ ನಮ್ಮ ಪ್ರಿಯಗಳಿಗೆ ಹೇಳಿ ಕರೆಸಿ ಅವ್ರನ್ನ ಅನ್ನೋರು. ಕರೆದಿ ಪಾಪ ದೋಸೆ ಎಲ್ಲ ಮಾಡಿ ತಿನ್ಸೋರು ನನಗೆ. ನನಗೂ ಭಾಳ ಅವ್ರ ಜೊತೆ ಮಾತಾಡೋದು ಒಂದು ಭಾಳ ದೊಡ್ಡ ಸಂತೋಷ ನನಗೆ. ಸೊ ಹಾಗಾಗಿ ನಾವು ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀವಿ. ಸ್ಟಿಲ್ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವ್ರು ಬಂದು ದಾರಿ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡೋವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು ಅವರು. ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ. ಅಂಥ ಅದ್ಭುತವಾದಂಥ ನಟಿ ಅವರು. ತುಂಬ ಜೀವನ ನಡೆಸಿದ್ದಾರೆ. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ, ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ನಮ್ಮ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ದಾಗಲ್ಲ ಪಾಪ ಅವ್ರಿಗೆ ಆ ತಾವರೆ ಹೂವು, ಶಿವ ಅದು ಅಷ್ಟಿಷ್ಟ. ನೋಡಿ ಅದು ಕಾಕ್ತಾಳೇನೋ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು. ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ದೊಡ್ಡ ಲಾಸ್ ಅಷ್ಟೆ. ಆಮೇಲೆ ನಾನೆಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಏನೋ ಅನಿಸ್ಬಿಟ್ರೆ ಬಿ ಸರೋಜಾ ದೇವಿ ಅವರ ಕುರಿತಂತೆ ಮಾತನಾಡೋದಕ್ಕೆ ಹಿರಿಯ ನಟರಾಗಿರುವಂತಹ ರಮೇಶ್ ಭಟ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್ ಭಟ್ ಅವರೇ, ಪರಿಪೂರ್ಣ ಜೀವನದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿಮ್ಮ ಹಾಗೆಯೇ ಬಿ ಸರೋಜಾ ದೇವಿ ಅವರ ಒಡನಾಟ ಮತ್ತೆ ಅವ್ರ ಕಲಾ ಸೇವೆ ಬಗ್ಗೆ ನಿಮ್ಮ ಅಭಿಪ್ರಾಯ? ರಮೇಶ್ ಭಟ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಪರಿಪೂರ್ಣ ಜೀವನವನ್ನ ನಡೆಸೋರು ಬಿ ಸರೋಜಾ ದೇವಿ ಅವರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರ ಕಲಾ ಸೇವೆ ಬಗ್ಗೆ ನೀವೇನ್ ಹೇಳ್ತೀರಾ ರಮೇಶ್ ಭಟ್ ಅವರು? ನಾವೆಲ್ಲ ಅವರ ಅಭಿನಯ ನೋಡಿ ಮುಗ್ಧರಾದವರು. ಚಿಕ್ಕ ವಯಸ್ಸಲ್ಲಿ ಅವ್ರ ಸಿನಿಮಾಗಳು ನೋಡಿದಾಗ ಅವ್ರ ತರ ನನ್ಗೊಬ್ಬ ಅಕ್ಕ ಇರ್ಬೇಕು ಅಂತ ನಾನು ಅನ್ಸ್ಕೊತಾ ಇದ್ದೆ. ನಾನ್ ಚಿಕ್ಕವನಾಗಿದ್ದಾಗ ತುಂಬಾ ಅದ್ಭುತ ಕಲಾವಿದೆ. 200 ಸಿನಿಮಾಕ್ಕೂ ಹೆಚ್ಚು ಸಿನಿಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದರಲ್ಲಿ ನನ್ಗನ್ಸೋದು ಅಷ್ಟು ಸಿನಿಮಾ ಮಾಡಿರುವ ಒಬ್ಬ ಶ್ರೇಷ್ಠ ನಟಿ ಇವರೇ ಅಂತ ಅನ್ಸುತ್ತೆ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ. ಮತ್ತೆ 6-7 ದಶಕಗಳ ಕಾಲ ಸಕ್ರಿಯರಾಗಿರೋದು ಸಾಮಾನ್ಯದ ಮಾತಲ್ಲ. ಎಲ್ಲಾ ಜನರೇಷನ್ ನೋಡಿದಾರೆ ಅವರು. ಹೌದು. ಈಗ ಅಷ್ಟು ಕಾಲ ಯಾರು ಅವರ ಒಂದು ವರ್ಚಸ್ಸನ್ನ ಕಾಪಾಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವರು ಸ್ಟೇಲ್ ಆಗ್ಬಿಡ್ತಾರೆ. ಅವರು ನೀವ್ ಹೇಳ್ದಂಗೆ 7 ದಶಕದಲ್ಲಿ ಅವರ ಚರಿಷ್ಮಾನ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಅವ್ರು ಎಂತ ಗಂಧರ್ವ ಕನ್ಯೆ ಅಂತಾನೆ ನನಗನ್ಸೋದು. ಯಾಕೆಂದ್ರೆ ಸೂಪರ್ ಸ್ಟಾರ್ಗಳ ಜೊತೆಗೆ ಅಭಿನಯಿಸಿರೋದವರು. ಎಲ್ಲಾ ಭಾಷೆಯ ಸೂಪರ್ ಸ್ಟಾರ್ಸ್ ಯಾರ್ಯಾರಿದ್ದಾರೆ ಅವ್ರಗಳ ಜೊತೆಯಲ್ಲಿ ನಟಿಸಿರುವಂತ ಒಬ್ಬ ಸೂಪರ್ ನಟಿ ಇವರು. ಅಲ್ಲ, ಸ್ಯಾಂಡಲ್ವುಡ್ ನ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಇವರು. ಹೌದು, ಅದನ್ನೇ ಹೇಳ್ತಾ ಇರೋದು ನಾನು. ಯಾಕೆಂದ್ರೆ MGR ಇರ್ಬೋದು, NTR ಇರ್ಬೋದು, ಅದೆಲ್ಲದಕ್ಕಿಂತ ನಮ್ಮ ರಾಜ್ಕುಮಾರ್ ಅವ್ರ ಜೋಡಿ ತುಂಬಾ ಅಚ್ಚುಮೆಚ್ಚಿನ ನೋಡಿ. ಭಾಗ್ಯವಂತರಿರ್ಬೋದು, ಅಣ್ಣ ತಂಗಿ ಇರ್ಬೋದು, ಎಷ್ಟು ಚಿತ್ರ ಹೇಳ್ಬೋದು. ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಕುಟುಂಬದ ಹಿರಿಯ ಒಬ್ರನ್ನ ನಾವು ಕಳ್ಕೊಂಡು ಒಂದ್ ಫೀಲಿಂಗ್ ಇದೆ. ಅವರು ಸಿಕ್ಕಿದ್ರೆ ಎಷ್ಟು ಪ್ರೀತಿಯಿಂದ ಮಾತಾಡ್ಸೋರು. ನಾವ್ಯಾರೋ ನೆನ್ನೆ ಮೊನ್ನೆ ಬಂದವರ ಜೊತೆಗೆ ನಾನು ಏನ್ ಮಾತಾಡೋದು ಅನ್ನೋ ಆ ತರದ್ ಯಾವ ಅಹಮ್ಮೂ ಇರ್ಲಿಲ್ಲ ಅವ್ರಿಗೆ. ಬನ್ನಿ ರಮೇಶ್ ಅವರೇ ಅಂತ ಪೂರ್ತಿ ಹೆಸರನ್ನ ಕರೆಯೋರು. ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಾ ಎಲ್ಲವನ್ನೂ ವಿಚಾರಿಸೋರು. ಅಂದ್ರೆ ಅವ್ರಿಗೆ ಅಷ್ಟೊಂದು ಇರ್ಬೇಕಾಗಿಲ್ಲ. ಅವರ ಒಂದು ವಿದ್ವತ್ತಿಗೆ, ಅವರ ಸಾಧನೆಗೆ ಅವರು ಅಷ್ಟು ಫ್ರೀ ಆಗಿ ಎಲ್ಲರ ಜೊತೆ ಇರ್ತಾ ಇದ್ರು. ನಿಮ್ಗೆ ಸಹಜವಾಗಿ ಒಂದು ಅಂಜಿಕೆ ಅಳುಕಿರುತ್ತೆ ಅವ್ರನ್ನ ಮಾತಾಡಿಸುವಾಗ. ಯಾವ ತರ ಸಪೋರ್ಟಿವ್ ಆಗಿದ್ರು ಅವರು? ನಮ್ಗೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಹೇಗೆ ಅವ್ರ ಜೊತೆಲೆ ಕೂತ್ಕೊಳ್ಳೋದು ಅಂತ, ಕೂತ್ಕೊಳ್ಳಿ ಇಲ್ಲಿ ಅಂತಾರೆ, ಹೇಗೆ ಅವ್ರ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ಅನ್ನೋ ಫೀಲಿಂಗ್ ನಮಗ್ ಬರ್ತಾ ಇತ್ತು. ಅಂದ್ರೆ
ಅಂತ ಒಂದು ಒಂದು ಸೋಷಿಯಲ್ ಜೊತೆಯಲ್ಲಿ ಇರೋರು, ಹ್ಮ್ ಕಾಂಟ್ಯಾಕ್ಟ್ ಬೇಕು ಅವರಿಗೆ. ಹ್ಮ್ ತುಂಬಾ ಮಾತಾಡ್ತಿದ್ರು, ಹ್ಮ್ ಎಲ್ಲ ವಿಷಯದ ಬಗ್ಗೆ ಚರ್ಚೆ ಆಗೋದು. ಹ್ಮ್ ಇತ್ತೀಚೆಗೆ ಭೇಟಿಯಾಗಿದ್ದು ಯಾವಾಗ ನೀವು ಅವ್ರನ್ನ? ನಾನು ಕಡಿಮೆ ಒಡನಾಟ ನನಗೆ, ಹ್ಮ್ ಆದ್ರೆ ನಮ್ಗೆ ಸಿಕ್ಕಿದಾಗ ಯಾವ್ದೋ ಕಾರ್ಯಕ್ರಮದಲ್ಲಿ ಸಿಗ್ತಾರೆ. ಮತ್ತೆ ನಾನು ನನ್ನ ಮಗನ್ ಮದುವೆ ಕರೆಯೋಕೆ ಅವ್ರ ಮನೆಗೆ ಹೋಗಿದ್ದೆ. ಹ್ಮ್ ಅವ್ರು ಏನ್ ಆತಿಥ್ಯ ಮಾಡಿದ್ರು ಅಂದ್ರೆ, ನಾನು ಬೇರೆ ಕೆಲಸ ಇದೆ ಅಂದ್ರು ಇಲ್ಲ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಇದ್ ತಿನ್ನಿ, ಇದು ಕಾಫಿ ಕುಡೀರಿ, ಆಮೇಲೆ ಮಾತಾಡುವಂತೆ ಅಷ್ಟು. ಅಂದರೆ ಮತ್ತೆ ಆ್ಯಕ್ಟಿಂಗ್ ವೈಸ್ ನಾವು ನೋಡೋದಾದರೆ ಯಾವ ಥರ ಹೇಳ್ಕೊಡ್ತಾ ಇದ್ರು ಅಂದರೆ ಸಹಜವಾಗೇ ನಿಮಗೆಲ್ಲ ಅವ್ರನ್ನ ನೋಡಿದಾಗ ಒಂದು ನರ್ವಸ್ನೆಸ್ ಇರ್ತಿತ್ತೇನೋ, ಬಟ್ ಕಲಾ ಸರಸ್ವತಿ ಅವರಿಗೆ ಕಂಪ್ಲೀಟಾಗಿ ಒಲ್ದು ಬಿಟ್ಟಿದ್ರು. ಸೊ ನಿಮಗೆಲ್ಲ ಯಾವ ಥರ ಟಿಪ್ಸ್ಗಳನ್ನು ಕೊಡ್ತಾ ಇದ್ರು ಅಂದರೆ ಕೆಲವೊಂದು ಸಪೋರ್ಟಿವ್ ಆಗಿ ಇಂಥದ್ದು ಈ ರೀತಿ ಫೇಸ್ ಮಾಡಬೇಕು ಆ್ಯಕ್ಟಿಂಗಲ್ಲಿ ಅಂತ? ಧನ್ಯವಾದಗಳು ರಮೇಶ್ ಭಟ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ.